ನೀನ್ ಎಲ್ಲಿಗೆ ಹೋಗುದು? ಊಟಕ್ಕಾದ್ರೆ ಅಲ್ಲಿ ಹೋಗುದು. ಅಲ್ಲಿ ಯಾರಿದ್ದಾರೆ? ನಿನ್ನ ಕುಟುಂಬದವರಿದ್ದಾರೆ. ಇದು 7ನೇ ಹೆಂಡತಿ. ಇವಳ ಜಾತಕದಲ್ಲಿ ಗಂಡ ಸಾಯುವ ಯೋಗ. ಹಾಗಾಗಿ ನೀವು ಯಾವಾಗ ಸಾಯ್ತೀರಿ? ಇವರಿಗೆ ನಿಮ್ಮ ಮಗಳನ್ನು ಕೊಡ್ಲೇಬೇಕಾ? ಹೀಗೇನು ಇಷ್ಟೊತ್ತಿಗೆ ರಮ್ಯನ ನೆನಪಾದ? ಅವಳು ಮೊದಲು ಬಂದವಳು. ನಿನ್ನದು ಮೊದಲಿಂದ. ನಿಲ್ಲು, ಅಲ್ಲಿ ಚಟ್ಟಂಬಟೆ ಕೊಡ್ತಾರೆ. ಚಟ್ಟಂಬಟೆ ಮತ್ತೆ ಚಹಾ ಉಂಟು. ಚಟ್ಟಂಬಟೆ ಟಾಪ್ ಸೂಪರ್ ಬೇಡಿ ಕೆಮ್ಮರದ ಚಟ್ಟಂಬಟೆ ಬೇಡಿ. 12 ಗಂಟೆ ರಾತ್ರಿಗೆ ಟೀ ಕುಡಿಬೇಕಾರೆ ಹೇಗೆ ಅನಿಸ್ತಾ ಇದೆ? ಪೌರೋಹಿತ ಪ್ರಜೆಯಾಗಿ ಕಸಿ ಬಿಸಾಡದ ನೋಡಿ. ಇಲ್ಲಿ ಪಂಚಾಯತ್ ಸದಸ್ಯರು ಇಲ್ಲೇ ಇದ್ದಾರೆ, ಫೈನ್ ಹಾಕಿ ಅವರಿಗೆ. ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಬೆಂಗಳೂರಿಂದ ಊರಿಗೆ ಬಂದಿದ್ದೀವಿ, ನಮ್ಮ ಮನೆಯಲ್ಲಿದ್ದೀವಿ. ಇವತ್ತು ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ಮೇಳದವರಿಂದ ಇವತ್ತು ನಮ್ಮೂರಲ್ಲಿ ದೇವಿ ಮಹಾತ್ಮೆ ಆಟ ಇದೆ, ಅಂದರೆ ಯಕ್ಷಗಾನ ಇದೆ. ಸೊ ಅದು ಹೇಗಿರುತ್ತೆ ಹೆಂಗಿರುತ್ತೆ ಅಂತೆಲ್ಲ ನೋಡ್ಕೊಂಬರೋಣ. ಯಕ್ಷಗಾನ ಇವತ್ತು ನಮ್ಮ ಫ್ಯಾಮಿಲಿ ಅವ್ರ ಫ್ರೆಂಡ್ಸ್ ಒಬ್ಬರು ಮಂಗಳೂರಲ್ಲಿರೋರು ನಮ್ಮೂರಲ್ಲಿ ನಡೆಸ್ಕೊಡ್ತಾ ಇದ್ದಾರೆ. ಇವರೆಲ್ಲ ಇನ್ನೂ ಹೊರಟಿಲ್ಲ, ಇವಳು ಇನ್ನೂ ಹೊರಟಿಲ್ಲ. ಇವರೆಲ್ಲ ಆಮೇಲೆ ಹೊರಟು ಆಮೇಲೆ ಬರ್ತಾರೆ. ಅಪ್ಪ, ಅಮ್ಮ, ಇವಳು, ಅಶು ಮತ್ತು ತಂಗಿ ಎಲ್ಲ ಒಟ್ಟಿಗೆ ಬರ್ತಾರೆ. ನಾನಿವಾಗ ಹೊರಡ್ತಾ ಇದ್ದೀನಿ. ನೋಡೋಣ ಯಕ್ಷಗಾನ ಮತ್ತು ಅಲ್ಲಿ ಪ್ರಿಪ್ರೇಷನ್ಸು ಇದೆಲ್ಲ ಹೆಂಗಿರುತ್ತೆ ಅಂತ ನೋಡೋಣ, ಬನ್ನಿ. ಇದು ನಮ್ಮ ಊರಿನ ದ್ವಾರಕಾ ಕನ್ಸ್ಟ್ರಕ್ಷನ್ ಅವರ ಉಜ್ಜೀವನ್ ಲೇಔಟು. ಸೊ ಇವಾಗ ಕನ್ಸ್ಟ್ರಕ್ಷನ್ಸ್ ಆಗ್ತಾ ಇದೆ. ಸೊ ಇಲ್ಲೇ ಸ್ವಲ್ಪ ಜಾಗ ಕೊಟ್ಟಿದ್ದಾರೆ ಯಕ್ಷಗಾನ ದೇವಿ ಮಹಾತ್ಮೆ ಯಕ್ಷಗಾನ ನಡೆಸಲಿಕ್ಕೆ. ನಾನಿವಾಗ ಅಲ್ಲಿ ಎಂಡಲ್ಲಿ ಲೈಟಿಂಗ್ಸ್ ಎಲ್ಲ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಗೆ ಹೋಗ್ಬೇಕು. ನಾನಿವಾಗ ಇಲ್ಲಿ ಲೊಕೇಶನ್ಗೆ ಬಂದೆ. ಇಲ್ಲಿ ಎಲ್ಲ ಅರೇಂಜ್ ಮಾಡಿದ್ದಾರೆ, ನೋಡೋಣ ಹೇಗಿದೆ ಅಂತ. ಅಲ್ಲಿ ಇವಾಗ ಪೂಜೆ ಆಗ್ತಾ ಇದೆ. ನನ್ನನ್ನು ತಿದ್ದುವುದಕ್ಕೆ ಬರಬೇಡ. ಆಯ್ತು, ನಿನ್ನ ತಿದ್ದುವುದಕ್ಕೆ ನಾನು ಆಗ್ಲಿಕ್ಕೂ ಇಲ್ಲ. ಅವನಿಗೆ ಇಷ್ಟು ಸಣ್ಣ ಚೀರ, ನಮಗಿಷ್ಟಿಟ್ಟು ದೊಡ್ಡ ಮಂಡೆ. ಹೌದಾ? ಅವನಿಗೆ ಶಿರ, ನಮ್ಗೆ ಮಂಡೆ. ಈ ಜಲದಿಗೆ ಒಂದೇ ಒಂದು ಬಿಂದು ರಕುತ ತಾಗದ ರೀತಿಯಲ್ಲಿ ನಮ್ಮ ದೇಹಕ್ಕೆ ಒಂದೇ ಒಂದು ನೀರು ಸೋಂಕದ ಹಾಗೆ ಪ್ರಾಣ ಪಡೆ ಅಂತ ನೀರಿನಲ್ಲಿ ತಲೆಗಡಿಬೇಕು ಅಂತ ಹೇಳುದಲ್ಲ. ನೋಡಿ ಯಾರು ಬರ್ತಿದ್ದಾರೆ ಅಂತ. ನೆಕ್ಸ್ಟ್ ಅಲ್ಲಿ ನಮ್ಮೆಲ್ಲರ ಯಕ್ಷತೆಲಿಕೆ ಫೇಮಸ್ ಕಾಮಿಡಿಯನ್ ಬರ್ತಿದ್ದಾರೆ ನೋಡಿ. ನನ್ನ ವ್ಯವಸ್ಥೆಯನ್ನು ನಾನೇ ಮಾಡಿಕೊಳ್ತೇನೆ. ಮತ್ತೆ ಯಾರಾದ್ರೂ ಪ್ರೀತಿಯಿಂದ ಕಾಣಿಕೆ ಅಂತೇಳಿ ಕೊಟ್ಟರೆ ಸ್ವೀಕರಿಸ್ತೇನೆ. ಈಗ ಈ ಸಭೆಗೆ ಬರಬೇಕಾದವರೇ ಬರ್ಲಿಲ್ಲಲ್ಲ, ಎಲ್ಲಿ ಹೋಗಿದ್ದಾರೆ ಅಂತ ಹೇಳ್ಬೇಕಲ್ಲ. ನಾನು ಒಬ್ಬ ಎಲ್ಲಿಂದ ಸಾಯೋದು? ನಾನು ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ನಾನು. ಅಲ್ಲಿಗೂ ನಾನೇ ಆಗ್ಬೇಕು, ಇಲ್ಲಿಗೂ ನಾನೇ ಆಗ್ಬೇಕು. ಈಗ 3 ಕಡೆಯಲ್ಲಿ ಮುಗಿಸಿ ಬರುವುದು. ಈಗ ಎಂತ ಈಗ 3 ಕಡೆಯಲ್ಲಿ ಬೊಜ್ಜೆ ಇತ್ತು, ಅದು ಮುಗಿಸಿ ಈಗ ಬರುದು. ಈಗ ಇನ್ನೊಂದು ಮದುವೆ ಆಗಿ ಮತ್ತೆ 2 ಕಡೆಯಲ್ಲಿ ಉಂಟು. ಮತ್ತೆ ನನಗೆ ನೆನಪಿಲ್ಲ, ನಿಮ್ಮದೊಂದು ಅಲ್ಲ, ನನಗೆ ಒಬ್ಬನಿಗಲ್ಲ, ಮುಗಿಸಿ ಬರ್ಲಿಕ್ಕೆ ನಿಮ್ಮದೊಂದು ಉಂಟಲ್ಲ. ಯಾವಾಗ ನನಗೊಂದು ಬರ್ಬೇಕು ಅಂತ ಹೇಳಿದ್ದೀರಿ. ಉಪನಯನ, ಅದೇ ನನಗೆ ನೆನಪಿಲ್ಲ. ನಿಮ್ಮಲ್ಲಿ ಉಪನಯನ ಮಾಡ್ತಾರ? ಪಕ್ಕದ ಮನೆ ಹಾಗೆ ಇರ್ಬೋದು. ಬರ್ಲಿಕ್ಕೆ ಹೇಳಿದ್ದೀರಿ, ಶುಭವಾಗಲಿ. ಕಾರಣ ತಿಳಿಯಲಿಲ್ಲ. ಅಲ್ಲ, ಕಾರಣ ಅಲ್ಲ, ಬರುವಾಗಲೇ ಅಪಶಕುನ. ಯಾವ್ದು ಅಪಶಕುನ? ಮತ್ತೆ ಯಾವ್ದು ಮಾತಾಡ್ಕೊಂಡು ಬಂದ್ರಲ್ಲ, ಎಂತದು? ಪಿಂಡ ಬಿಡುದಲ್ಲ, ಬಜ್ಜೆ ದೇಶ. ಹೌದು. ಅಪಶಕುನ ಅಂತ ಯಾರು ಹೇಳಿದ್ದು? ಮತ್ತೆ ಅಮ್ಮ ನೋಡಿ, ಏನು
ಅದರಲ್ಲಿ ಸಿಗುವಂತ ಸಂಪಾದನೆ ನಮಗೆ ಆಗ್ತದೆ, ಮತ್ತೆ ಅದರ ವಿಚಾರ ಹೇಳಿದ್ರೆ ಏನಾಗ್ತದೆ? ಅಲ್ಲ, ಇದು ಶುಭ ಸಮಾರಂಭ ಅಲ್ಲ ಸ್ವಾಮಿ. ಹೌದಾ? ಹಾಗೆಲ್ಲ ಹೇಳ್ಲಿಕ್ಕಿಲ್ವಾ? ಅದು ಇದರಿಂದ ಈಚೆ ಹೇಳ್ಲಿಕ್ಕಿಲ್ಲ, ಅಲ್ಲಿ ಹೇಳ್ಬೋದು. ಇದು ಗಂಡ ಅಂತ ಕೇಳಿದ ಇವರು ಗಂಡ, ಇವರು ಗಂಡೆ, ನೀವು ಗಂಡ. ನಿಮಗೆ ಅನುಮಾನ ಉಂಟಾ? ಹಾಗಲ್ಲ, ಅಲ್ಲ, ನಿಮಗೆ ಅನುಮಾನ ಉಂಟಾ? ಮದ್ವೆ ಗಂಡು ನೀವ ಇವತ್ತು. ಹಾಗೆ ನಿನ್ಗೆ ಎಲ್ಲಿ ಆಯ್ತು? ಎಲ್ಲಿ ಆಯ್ತು ನಿನಗೆ? ಎಲ್ಲಿ ಆಗ್ಬೇಕು? ನಿನಗೆ ಎಲ್ಲಿ? ಪಠಾಳ ಒಮ್ಮೆಲಿ ಮಾತಾಡ. ಬೊಬ್ಬೆ ಹಾಕುದಕ್ಕೆ ಕೇಳ್ತದೆ ನನಗೆ. ನಮ್ಮ ಅಭ್ಯಾಸ ಅದು. ನಿಮ್ಮ ಅಭ್ಯಾಸ ಇದ್ರೆ ನಿಮ್ಮ ಊರಲ್ಲಿ ಇಟ್ಟುಕೊಳ್ಳಿ, ಹೋದಲ್ಲೆಲ್ಲ ಬೊಬ್ಬೆ ಹಾಕ್ಬಾರ್ದು. ಹೋದಲ್ಲೆಲ್ಲ ಬೊಬ್ಬೆ ಹಾಕ್ತಾನೆ ಇರುದು. ಹೌದಾ? ಪಾತಾಳ. ಅಲ್ಲಿ ಮಧುವನ ಅಂತ ಹೇಳೋ ಒಂದು ಮದುವಾದ ನಂತರ ಅನುಭವ ಆಗುದು. ಹಾಗಲ್ಲ, ತಿಳಿದ ಅನುಭವ ಕೇಳಿದ್ದಲ್ಲ. ಮದುವೆ ಆಗುವುದಕ್ಕೆ ಒಂದು ಅರ್ಹತೆ, ಯೋಗ್ಯತೆ, ಮತ್ತೆ ತಿಳಿದೆಲ್ಲ ವಿಚಾರ ಎಲ್ಲ ತಿಳಿದಿರ್ಬೇಕು. ಏನು ಸ್ವಾಮಿ ಕಡಿಮೆ ನನಗೆ? ಎಲ್ಲ ಉಂಟಲ್ಲ. ಆ ಹೆಣ್ಣನ್ನು ನೋಡಿದ್ದೀರಾ? ಇಲ್ಲ. ಮತ್ತೆ ಹೇಗೆ ಒಪ್ಪಿಕೊಂಡಿದ್ದೀರಿ? ತಾಯಿಯನ್ನು ನೋಡಿದ್ದೇನೆ. ತಾಯಿಯನ್ನು ಯಾವಾಗ ನೋಡಿದ್ದು? ಈಗ. ನೀವು ಇಲ್ಲಿಗೆ ಬಂದದ್ದು ಯಾಕೆ? ಹೆಣ್ಣನ್ನು ಮದುವೆ ಆಗ್ಲಿಕ್ಕೆ. ಹೇಗೆ ನಿಮಗೆ ವಿಚಾರ ತಿಳಿದದ್ದು? ಓಲೆ ಬಂತು. ಓಲೆ ನೋಡಿ ಎತ್ಕೊಂಡು ಬರುವುದೆಯಾ? ಓಲೆ ನೋಡುವಾಗಲೇ ಒಕ್ಕಣೆ ಬರ್ದವರನ್ನು ನೋಡುವಾಗಲೇ ಹೆಣ್ಣು ಆದೀತು ಅಂತ ಆಗಿದ್ದೀನಿ. ಆಯ್ತಿರ್ಲಿ. ನೋಡಿ, ಹೆಣ್ಣನ್ನು ತಾಯಿಯನ್ನು ನೋಡಿದಾಗ ಮತ್ತು ಆದೀತು ಅಂತೇಳಿ. ಹೆಣ್ಣನ್ನು ನೀವು ನೋಡದಿದ್ರು ಮದುವೆ ಆಗುತ್ತದೆ. ಹಾಗಂತ ನಾನು ಮಾಡಿಸುವ ಮದುವೆಯಲ್ಲಿ ಎಲ್ಲ ನೋಡಿಯೇ ಆಗಬೇಕು. ಯಾಕೆಂತ ಹೇಳಿದ್ರೆ ನೋಡಿ, ಈಗೆಲ್ಲ ಮದುವೆ ಆಗಿ 1 ತಿಂಗಳಲ್ಲಿ ವಿಚ್ಛೇದನ ಆಗ್ತದೆ. ಯಾಕೆ? ಹೆಣ್ಣನ್ನು ಗಂಡು ನೋಡುವುದಿಲ್ಲ, ಗಂಡನ್ನು ಹೆಣ್ಣು ನೋಡುವುದಿಲ್ಲ. ಹಿರಿಯರು ಹೇಳಿದಂತೇಳಿ ಒಪ್ಪಿಕೊಡ್ತಾರೆ, ಮದುವೆ ಮಂಟಪದಲ್ಲಿ ನೋಡ್ತಾರೆ. 1 ವರ್ಷ ಕಳೆಯುವ ಮೊದಲು ವಿಚ್ಛೇದನ. ಅದರಲ್ಲಿ ಯಾರಿಗೆಲ್ಲ ಬಾಲುಂಟು ಗೊತ್ತುಂಟಾ? ವರ, ಪಿತ, ಪುರೋಹಿತ ಸಹಿತ ಎಲ್ಲರಿಗೂ. ಪುರೋಹಿತ ಸಹಿತ. ಹಾಗಾಗಿ ನನಗೆ ಆ ದೋಷ ಬೇಕಾ? ಬೇಡ. ಹೆಣ್ಣನ್ನು ನೀವು ನೋಡಿ, ನಿಮಗೆ ಆಗ್ತದೆ ಅಂತ ಇದ್ರೆ ಮಾಡು, ಬಿಡುವ, ಮತ್ತೇನು ಮಾಡುದು? ಆಯ್ತು, ಯಾರಲ್ಲಿ ಹೆಣ್ಣನ್ನು ಕರ್ಕೊಂಡು ಬನ್ನಿ. ಹೆಣ್ಣು ಬರ್ಲಿ ಬರ್ಲಿ. ನೀನ್ ಎಲ್ಲಿಗೆ ಹೋಗುದು? ಊಟಕ್ಕಾದ್ರೆ ಅಲ್ಲಿ ಹೋಗುದು. ಅಲ್ಲಿ ಯಾರಿದ್ದಾರೆ? ನಿನ್ನ ಕುಟುಂಬದವರಿದ್ದಾರೆ. ನನ್ನನ್ನು ಕೆಡ್ದ್ರ ನೀವು? ನಿನಗೆ ಹೌದು, ಕೆರ್ತಿದ್ದೇನೆ. ಅಲ್ಲಿ ಹುಣ್ಣಾಗಿದೆ, ಅದಕ್ಕೆ ಕೆರ್ದದ್ದು. ಮತ್ತೆ ಅಲ್ಲಿ ಯಾರಿದ್ದಾರೆ ಅಂತ ಹೋಗುದು? ನಮ್ಮವರಾದ್ರೆ ಇರ್ಬೋದು, ನಿಮ್ಮವರಿದ್ದಾರೆ ಅಲ್ಲಿ. ಮತ್ತೆ ನಾನು ಮತ್ತೆ ಬೇರೆಯಾ? ನಿಮ್ಮ ನನ್ನ ಮಗಳು ಅಂತೇಳಿ ನೀವು ಆಧಾರ ನೋಡಿದ್ದೀರಾ? ಅವಳ ಆಧಾರ ನೋಡಿದ್ದೀರಾ? ನೋಡಿದ್ರೆ ಗೊತ್ತಾಗ. ಯಾವ ಆಧಾರದ ಮೇಲೆ? ನಿಮ್ಮ ಮುಖ ನೋಡುವಾಗ ಒಂದು 70 ನನ್ನ ಹೆಂಡತಿ. ನಿಮಗೆ ಸ್ವಂತ ಹೆಂಡತಿಯ? ಸ್ವಂತ ಹೆಂಡತಿ. ನೋಡಿ, ನೀವು ಮದುಮಗನಾಗಿ ಬಂದದ್ದು, ನೀವು ಕಾಮುಕರ ಹಾಗೆ ಮಾಡಬಾರ್ದು. ಮತ್ತೆ ಅದು ರಸಿಕತನ. ರಸಿಕತನ ಮದುವೆ ಮಂಟಪದಲ್ಲೆಲ್ಲ ರಸಿಕತನ. ಗಂಡಸಾದವರಿಗೆ ರಸಿಕತನ ಇಲ್ಲದಿದ್ರೆ ನರಸತ್ತಮ ಅಂತ ಹೌದು. ಅದು ಎಲ್ಲಿವರೆಗೆ ಇರ್ಬೇಕು? ಹೆಂಡತಿ ಚಂದ ಇದ್ದಾಳೆ. ಅದು ವಿಷಯ ಗೊತ್ತುಂಟ ಇವರೇ? ನಿಮಗೆ ವಿಷಯ ಗೊತ್ತುಂಟ ಇವರೇ? ಇದು ನನ್ನ ಹೆಂಡತಿ. ಎಷ್ಟನೇ ಹೆಂಡತಿ? 7ನೇ ಹೆಂಡತಿ. ಬೊಜ್ಜ ಮಾಡಿ ಹೇಳೋದಲ್ಲ ಅವಳಂದ್ರೆ. ನೋಡಿ, ನನ್ನ ಜಾತಕದಲ್ಲಿ ಹೆಂಡತಿ ಸಾಯುವ ಯೋಗ. ಮದುವೆ ಆದ ತಕ್ಷಣ 1 ವರ್ಷದಲ್ಲಿ ಹೆಂಡತಿ ಸಾಯುವುದು. ಈಗ 6 ಆಯ್ತು, ಇದು 7ನೇ ಹೆಂಡತಿ. ಇವಳ ಜಾತಕದಲ್ಲಿ ಗಂಡ ಸಾಯುವ ಯೋಗ. ಹಾಗಾಗಿ ನೀವು ಯಾವಾಗ ಸಾಯ್ಲಿಕ್ಕಿಲ್ಲ. ಅದು ನಮಗೆ ಜಾತಕ ಪೆಟ್ಟು ಮಾಡ್ತಾ ಉಂಟು. ನಾವು ಸಾಯುವುದಿಲ್ಲ, ನಮ್ಮ ಸಂಸಾರ ಸರಾಗವಾಗಿ ಸಾಗುತ್ತವೆ. ಹಾಗೆ ಎಲ್ಲಿಯಾದ್ರೂ ನೀವು ಸತ್ರೆ ನಮ್ಮ ಪಾತಾಳಕ್ಕೆ ಕೆಲಸಕ್ಕೆ ಕಳಿಸಿ. ಆಯ್ತು. ಸತ್ತ ಮೇಲೆ ಹೇಗೆ ಕಳಿಸುದು? ನಿಮ್ಮವರ ಹತ್ರ ಹೇಳಿ ಸಾಯಿ. ಆಯ್ತಾಯ್ತು, ನಾನು ಬರ್ತಿಟ್ಟು ಸಾಯ್ತೇನೆ. ನಾನು ಸತ್ತ ಮೇಲೆ ಪಾತಾಳಕ್ಕೆ ಹೋಗು ನೀನು. ಇವರಿಗೆ ನಿಮ್ಮ ಮಗಳನ್ನು ಕೊಡ್ಲೇಬೇಕಾ? ಹೌದವರು ಈಗಲೇ ಸ್ವಲ್ಪ ಕಡಿಮೆ ಇದ್ದವರಿಗೆ ಮಾತಾಡ್ತಾರೆ. ಅದಲ್ಲ ಸ್ವಾಮಿ, ಯಾವಾಗಲೂ ನೋಡಿ ಮದುವೆ ಮಂಟಪದಲ್ಲಿ ಅಗ್ನಿಕುಂಡದ ಮುಂದೆ ಮೂಕಾಸುರನಾಗಿರ್ಬಾರ್ದು. ಕಂಡು ನಗುನಗುತ್ತಾ. ಮದುವೆವರೆಗೆ ಎಷ್ಟು ನಮಗೆ ಮಾತಾಡ್ಲಿಕ್ಕೆ ಆಗ್ತದೆ, ಎಷ್ಟು ತಿರುಗಲಿಕ್ಕೆ ಆಗ್ತದೆ, ಎಷ್ಟು ಏನೆಲ್ಲ ಮಾಡ್ಲಿಕ್ಕೆ ಆಗ್ತದೆ, ಎಲ್ಲ ಮಾಡ್ಬೇಕು. ಮದುವೆ ಆದ್ಮೇಲೆ ಆಗ್ಲಿಕ್ಕಿಲ್ಲ. ಮತ್ತೆ ಇಲ್ಲ, ಮತ್ತೆ ಇಲ್ಲ. ಮತ್ತೆ ಮನೆಗೆ ಬರುವಾಗಲೇ ಮಾರ್ಗಾಡತೆ ಮಾಡಿಕೊಂಡೆ ಒಳ್ಳೆ ಅನುಭವ ನೋಡಿ ಅನುಭವ. ನಿಮಗೆ ಹೇಗೆ ಮದುವೆ ಆಗಿ ಅನುಭವ ಅಲ್ಲಲ್ಲ, ಹಾಗೆ ನನಗೆ ನೋಡಿ ಅನುಭವ. ವಿಷ ಕುಡ್ದವ್ರು ಸಾಯ್ತಾರೆ ಅಂತೇಳಿ ಕುಡ್ದ ಅನುಭವ ಆಗುದಾ? ನೋಡಿ ಅನುಭವ ಆಗುದು. ಹೌದಾ? ಮತ್ತೆ
ನೀವು ಅದೆಲ್ಲ ಮಾತಾಡ್ಬಾರ್ದು, ಗೊತ್ತಾಯ್ತಲ್ಲ ಮತ್ತೆ ಹಾಗೆಲ್ಲ ಸಾಯುವುದಂದ್ರೆ ನೀವು ಎಷ್ಟು ಸಲ ಸಾಯುದು? ಎಂತದು? ನೋಡಿ ಯಾರು ಆಗುದಾರೆ. ಕರ್ತದ್ದು ಯಾಕೆ ಏನಾಗ್ಬೇಕು? ಓ ಹೆಣ್ಣನ್ನು ಕರೀಲಿಲ್ಲ ಮನುಷ್ಯ ನಮಗೆ ಮಾತಾಡ್ತಾ ಹೆಣ್ಣನ್ನು ಕರ್ಕೊಂಡ್ ಬಾ, ಹೋಗು. ಈಗ ತುಂಬಾ ಆಯ್ತಲ್ಲ ಮಾತಾಡಿದ್ದು, ಹೆಚ್ಚಾಯ್ತು ಅಂತ ಆಗುದಿಲ್ಲ ನಿಮಗೆ. ನಿಮಗೆ ಮದುವೆ ಆಗಿ ಎಷ್ಟು ವರ್ಷ ಆಯ್ತು? ಹಾಗಾಗಿ ಆಯ್ತು. ಈಗ ಈಚೆಗೆ ಅನಿರೀಕ್ಷಿತವಾಗಿ ನೋಡಿ ಹೆಣ್ಣು ಬಂತಲ್ಲ, ಹೇಗೆ ನೋಡಿ ಈಚೆ. ಅಮ್ಮ ಸ್ವಲ್ಪ ತಿರುಗಿ, ಅದು ಬಟ್ಟೆ ತೆಗೀರಿ, ಬರದೆ ತೆಗೀರಿ. ಸೇರಿ ನಿಮಗೆ ಮದುವೆ ಅಂತ ನಿಶ್ಚಯ ಮಾಡಿದ್ದಾರೆ, ಗಂಡಿನ ಕಡೆಯವರು ಬಂದಾಗಿದೆ. ಆಗಿರುವಾಗ ಈಗ ನಿಮ್ಮ ಅಭಿಪ್ರಾಯ, ನಿಮ್ಮ ಒಪ್ಪಿಗೆ ಉಂಟಾ? ಆದೀತಾ? ಅಮ್ಮನಿಗೆ ಆದಿತ್ತು ಅಂತ ನನಗಾದಿತ್ತು. ಈಗ ಮದುವೆ ಆಗಿ ಹೋಗುವವರು ಯಾರು? ಅಮ್ಮ ಹೋಗುದ ನೀವು ಹೋಗುದಾ? ಅಮ್ಮನ ಒಪ್ಪಿಗೆ ಆದ್ರೆ ನನಗೆ ಆದಿದೆ. ಹಾಗೆ ನಿಮಗೆ ಆದಿತ್ತು. ನೋಡಿ ಈಗ ಹೆಣ್ಣನ್ನು ನೋಡಿ ಆಯ್ತು, ನೀವು ಇನ್ನು ನಡೆಸಿ ನಗಿಸಿ ಮಾತಾಡಿಸಿ ಏನಾದ್ರು ನೋಡ್ಲಿಕ್ಕಿದ್ರೆ ನೋಡಿ. ಮತ್ತೆ ಎಲ್ಲ ಆದ್ಮೇಲೆ ನನಗೆದ್ದು ಆಗುದಿಲ್ಲ ಅಂತ ಹೇಳಿದ್ರೆ ಮತ್ತೆ ನೋಡುವಾಗಲೇ ಗೊತ್ತಾಗ್ತದೆ. ಗೊತ್ತಾಗ್ತಲ್ಲ. ಆಯ್ತು, ಹಾಗಾದ್ರೆ ಇನ್ನು ಮುಹೂರ್ತ ಮೀರ್ತಾ ಉಂಟು. ಮದ್ವೆ 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 ಮದ್ವೆ. ಗಾಳಿಪಟ ಗಾಳಿಪಟ ಅಲ್ಲ, ಅಂತರ್ಪಟ. ಗಾಳಿಪಟ ಎಂತದ್ದು ಕುಳಿತುಕೊಂಡು ಎಂತದ್ದು ರೀ? ಹೀಗೆ ಮುಂದೆ ಬನ್ನಿ, ಬನ್ನಿ ಮುಂದೆ ಬನ್ನಿ. ಕೊರಳಿಗೆ ಹಾಕಬೇಕು, ನನಗಲ್ಲ ಮನೆ. ನೀವು ಹೇಳಿದ್ದಲ್ಲ ಕೊರಳಿಗೆ ಹಾಕಿ. ಯಾರದಂತ ಕೇಳಬೇಕು, ಎಲ್ಲ ಗೊತ್ತಿದ್ದವರಾಗೆ ಮಾಡಬಾರ್ದು. ಬಡಿಬೇಕು. ಎಂತದು ಹೀಗೆ ಕೈ ಮಾಡಿದ್ದೆಂತದು ನೀವು? 5 ಕೊಡ್ತೇನೆ ಮತ್ತೆ ಅಂತ. ಯಾರಿಗೆ? ಅವರಿಗೆ. ಅವರಿಗೆ ನೀವು ಕೊಟ್ಟಿಲ್ಲ, ಅವರು ನಮ್ಮ ಕಡೆಯಿಂದ ಬಂದವರು. ನಾವು ಆಯ್ತಲ್ಲ ಮದುವೆ ಆಯ್ತು, ಅದಾಗ್ಲಿಲ್ಲ ಅಲ್ಲ. ಅದಕ್ಕೆ ಬೆಂಕಿ ಕೊಟ್ಟಾಗಿದೆ, ಅದು ಅಷ್ಟೇ ನಿಲ್ಬೇಕಂತ. ಹೌದು, ಮತ್ತೆ ಎಲ್ಲಿಗೆ ನೀವು ಹೇಳ್ಕೊಂಡು ಹೋಗುದೆಯಾ? ನನ್ನ ಹೆಂಡತಿಯ ನಾನು ಕರ್ಕೊಂಡು ಹೋಗೋದು. ನಿಮ್ಮ ಹೆಂಡತಿಯನ್ನು ನೀವೇ ಕರ್ಕೊಂಡು ಹೋಗ್ಲಿಕ್ಕೆ ಎಷ್ಟೊತ್ತಿಗೆ ಕರ್ಕೊಂಡು ಹೋಗ್ಬೇಕು ಅಂತ ನಾನು ಹೇಳ್ಬೇಕು. ಮತ್ತೆ ನನ್ನ ಹೆಂಡತಿಯನ್ನು ಕರ್ಕೊಂಡು ಹೋಗ್ಬೇಕು ನಿಮ್ಮ ಒಪ್ಪಿಗೆ? ನಾಳೆಯಿಂದ ಮತ್ತೆ ನೀವು ಹೇಳಿದ ಹಾಗೆ ಇವತ್ತು ಮುಗಿಯುವವರೆಗೆ ನಾವು ಹೇಳಿದ ಹಾಗೆ. ಅಂತದ್ದು ಕೂತಲಿ, ಹೇಗೆ ಕೂತಲಿ ಕೂತಲಿ. ಅಲ್ಲ ನೀವು ಯಾವುದು ಅಂತ ಎಲ್ಲ ಪದ್ಯ ಎಲ್ಲ ಬಡಿಲಿಕ್ಕುಂಟ? ಯಾವ ಪದ್ಯ ಅದು? ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ. ಅಂಥದ್ದೆಲ್ಲ ಉದ್ಬೇಕು. ಇಲ್ಲಿ ಬನ್ನಿ. ದೀಪ ಯಾಕೆ ಆರಿಸಿದ್ರಿ? ಯಾವುದು ದೀಪ? ಆರತಿ ಮಾಡಿ. ಅಮ್ಮ ನಮ್ಮಲ್ಲಿ ಉಂಟು ಅಂತ ಹೇಳಿ ನಾವು ಹೆಚ್ಚು ದುಂಕಚ್ಚ ಮಾಡುವುದು. ಯಾರು ಹೇಳಿದ ಅಪಶಕುನ ಅಂತ? ಮತ್ತೆ ಒಂದು ಗಳಿಗೆಗೆ ಅಷ್ಟೆಲ್ಲ ಯಾಕೆ ಖರ್ಚು ಮಾಡುದು? ಮತ್ತೆ ನಾಳೆ ಅಷ್ಟೆಲ್ಲ ಖರ್ಚಾಗುವ ಜಾಸ್ತಿ ಆಗ್ತದೆ. ಅದು ಜಾಸ್ತಿ ಅಂಥದ್ರಲ್ಲೇ ಲೆಕ್ಕ ಸಿಗುದು, ದೊಡ್ಡದ್ರಲ್ಲಿ ಲೆಕ್ಕ ಸಿಗುದಿಲ್ಲ. ಮತ್ತೆ ಅಲ್ಲಿ ಹೊಡೆಯುವುದು ನಾವು ಹೇಳ್ತೇವೆ. ಈಗ 500 ಅಂತ ಅವರು ಹೇಳ್ತಾರೆ, ತಂದವರು 500 ಬಿಡ್ತಾರೆ ಅಂತ ಅವ್ರು ಲೆಕ್ಕ ಮಾಡ್ತಾರ? ಇಲ್ಲ, ಅವ್ರು 200 ಮಾಡಿ ಉಳಿದದ್ದು 300 ಇಟ್ಕೊಂಡು ಹೋಗ್ತಾರೆ, 500 ಹಣ ತಗೊಳ್ತಾರೆ. ಯಾರಲ್ಲಿ ಹೇಳುದು? ಇಂಥದ್ದು ಸಣ್ಣ ಸಣ್ಣದೆಲ್ಲ ಲೆಕ್ಕ ಸಿಗ್ತದೆ, ಅದರಲ್ಲಿ ಗೊತ್ತಾಗುದು. ಮತ್ತೆ ಎಲ್ಲ ಉಳಿಸಿ ಅಭ್ಯಾಸ. ಉಳಿಸಿ ಎಲ್ಲ ನೋಡಿ ಎಲ್ಲ ಗೊತ್ತುಂಟು ನಮಗೆ. ಮತ್ತೆ ನಿಮ್ಮ ಜೊತೆಯಲ್ಲಿ ಬದುಕುವಾಗ ಅಷ್ಟು ಗೊತ್ತಿಲ್ಲದಿದ್ರೆ ಹೇಗೆ? ಈಗ ಆಲೋಚನೆ ಕೂತ್ಕೊಳ್ಳಿ ಮಾರೆ, ಕುಳಿತುಕೊಳ್ಳಿ. ಎಷ್ಟು ಸಹ ಹೇಳಬೇಕಿಲ್ಲ, ಜಾಗ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಅಮ್ಮ ನೀವು ಕೂತ್ಕೊಳ್ಳಿ. ಎಷ್ಟು ಇದ್ದದ್ದೆಲ್ಲ ಕಟ್ಟಿಕೊಂಡು ಬರುದು, ಸಿಕ್ಕಿದ ಕೋಣಿ ಎಲ್ಲ ಹಾಕಿ ಮತ್ತೆ ಆಗುದಿಲ್ಲ ಅಂತ ಹೇಳಿದ್ರೆ ಪ್ರಯತ್ನ ಮಾಡ್ಬೇಕು. ಸಾಧಿಸಿದರೆ ಸುಫಲ ನುಂಗಬಹುದು. ನೋಡಿ ಈಗ ಹೇಗೆ ನೋಡಿ, ನಾನು ಹೇಳಿದಂಗೆ ಹೇಳ್ಬೇಕು. ಅರಸಿನ ತೆಗೊಳ್ಬೇಕು. ಆಯ್ತಾ? ನೀವು ತಗೊಳ್ಬೇಕು ಅಂತ ಹೇಳಿದ್ದಲ್ಲ, ತಗೊಳ್ಬೇಕು ಅಂತ ಹೇಳಿದ್ದಲ್ಲ ನೀವು. ತಗೊಳ್ಬೇಕು ಅಂತ ಹೇಳಿದ್ರೆ ಏನ್ ಇಟ್ಕೊಂಡು ಹೋಗ್ಲಿಕ್ಕೆಲ್ಲ ಹೀಗೆ ತೆಗೆದು ಬೆರಳಲ್ಲಿ ಹಾಕ್ತಿಲ್ಕ ಮೊದಲು ನೀವು ಹಾಕಿ. ನಾನು ಹೇಳಿದಾಗ ಹೇಳಬೇಕು. ಹೇಳಿ ಹಚ್ಚಬೇಕು. ಆಯ್ತಾ?
ಎನ್ನರಸ ಎಣ್ಣೆರಸ ಹೊನ್ನರಸ ಹೊನ್ನರಸ ಪಟ್ಟದರಸ ಪಟ್ಟದರಸ ನಿನ್ನ ಮಂಗನಂತ ಮುಖಕ್ಕೆ ಮಂಗಳಕರವಾದ ಮುಖಕ್ಕೆ ಅರಸಿನ ಎಣ್ಣೆ ಹಚ್ಚುತ್ತೇನೆ. ಹಚ್ಚು ಹಚ್ಚು ಈಗ ನೀವು ತಕೊಂಡು ನೀವು ಹಾಕಿ. ಹೇಳಿದಾಗ ಹೇಳಿ. ಎಣ್ಣರಸಿ ಎಣ್ಣೆ ಮಸಿ. ಊಟ ಮಾಡ್ಲಿಲ್ಲ ನೀವು? ಊಟ ಮಾಡ್ಲಿಲ್ಲ? ಊಟ ಮಾಡಿದ್ದೀರಾ? ಊಟ ಊಟ ಆಯ್ತು. ಆಯ್ತಾ? ಹಾ. ಮತ್ತೆ ಸ್ವರ ಇಲ್ವಾ? ಉಂಟು. ಗೊತ್ತಾಗ್ತದ? ಕೇಳಬೇಡ ಅಲ್ಲಿವರೆಗೆ. ನೀವೇ ಹಾಗೆ ಹೇಳಿದ್ದಲ್ಲ. ನಾನು ಹೇಳಿದ್ರೆ ಬೊಬ್ಬೆ ಹಾಕುದು ಅಂತ. ನಾನು ಮೆಲ್ಲ ಹೇಳುದು, ನೀವು ಜೋರು ಹೇಳ್ಬೇಕು. ಹಾ, ಜೋರು ಹೇಳ್ಬೇಕು. ಮತ್ತೆ ನೀವು ಹೇಳಿದ್ರೆ ಗೊತ್ತಾಗುದಿಲ್ಲ. ನೀವೆಲ್ಲಿ ಅದು ಭಯ ಪಡುದು ಬೇಡ. ಹಾಗೆಲ್ಲ ಭಯ ಆಗುದಿಲ್ಲ. ನಮಗೆ ಭಯ ಆಗುದು. ಯಾಕೆ ನಮಗೆ ಭಯ ಆಗುದು? ಯಾರಿಗೂ ಗೊತ್ತು. ಯಾರಿಗೂ ಗೊತ್ತು. ನಾನು ಹೇಳಿದ್ದ ಕೇಳಬೇಕು. ಎನ್ನರಸಿ ನನ್ನ ಗಂಡ ಸತ್ತೇ ಹೋದರೆ ಯಾರಿದ್ದಾರೆ? ಇನ್ನು ನನಗೆ ಗತಿ ಯಾರು? ಅಯ್ಯೋ ದೇವ್ರೇ, ನನ್ನ ಗಂಡ ಸತ್ತೇ ಹೋದ್ರು. ಎಲ್ಲಿ ಸಾಯಿತು? ಭಯ ಪಡಬೇಡಿ. ಯಾರಿದ್ದಾರೆ ಅಂತ ಭಯ ಪಡಬೇಡಿ. ನಾನಿದ್ದೇನೆ. ಹಾಗೆ ಅದು ಹೋಗ್ಲಿಕ್ಕೆ ಉಂಟ. ಮತ್ತೆ ದುಃಖದಲ್ಲಿ ಹಾಗೆ ಹೋಗುದು. ನನಗೆ ಯಾರಿದ್ದಾರೆ ಅಂತ ನನ್ನನ್ನು ನೋಡಿ ಹೇಳಿದ್ದು. ಎಂತದ್ದು? ಯಾರು ಆಶ್ರಯ ಕೊಡುವವರಿಗೆ. ಹಾಗೆ ಈಗ ಎಲ್ಲಿ ನಿಂತದ್ದು? ನಾನು ಎಲ್ಲಿ ಹೋದ್ದು? ನಿಂತದ್ದಲ್ಲಿ ಹೋದದ್ದು ಎನ್ನರಸಿ 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 ಹೊನ್ನರಸಿ ಹೊನ್ನರಸಿ ಪಟ್ಟದರಸಿ ಪಟ್ಟದರಸಿ ನಿನ್ನ ಕಂಬಳದಂತ ಮುಖ. ಕಮಲ ಕಮಲದಂತ. ಕಮಲ ಗೊತ್ತುಂಟ ನಿಮಗೆ? ಕಮಲ ಈಗ ಎರಡು ಪಟ್ರಿ ಇರ್ತದೆ. ಕಮಲದಂತ ಮುಖಕ್ಕೆ ಅರಸಿನ ಎಣ್ಣೆ ಪೂಸ್ತೇನೆ. ಪೂಸು ಪೂಸು ಆಯ್ತಲ್ಲ. ಇನ್ನು ಚಪ್ಪರ ಇಳಿಸುವುದು. ಚಪ್ಪರ ಇಳಿಸ್ತಾರೆ. ಅವ್ರು ಇಳಿಸ್ತಾರೆ. ಅವರೇ ಇಳಿಸ್ತಾರೆ. ನಮ್ಮದೊಂದು ಕ್ರಮ ಉಂಟು, ಹೆಣ್ಣನ್ನೊಂದು ಇಳಿಸಿ ಕೊಡುವಂತ ಕ್ರಮ. ಹಾಗೆ ಮೊದಲು ಬನ್ನಿ, ಮುಂದೆ ಬನ್ನಿ. ಯಾರು ಬರ್ಬೇಕು? ಮುಂದೆ ಬನ್ನಿ, ನೀವು ಬನ್ನಿ. ಹೀಗೆ ಹಿಡ್ಕೊಳ್ಳಿ ಮಾರೆ. ಹೀಗೆ ಹಿಡ್ಕೊಳ್ಳಿ. ನಾನು ಹೇಳಿದಾಗ ಹೇಳಬೇಕು. ನನಗೆ ನಾನು ಹೇಳಿದ ಹಾಗೆ ನೀವು ಹೇಳಬೇಕು. ಈ ಊರಿನ ಗುರು ಹಿರಿಯರೇ, ಈ ಊರಿನ ಗುರು ಹಿರಿಯರೇ, ಇಷ್ಟರವರೆಗೆ ನಿಮ್ಮ ಮನೆಯ ಮಗಳ ಹಾಗಿದ್ದಂತಹ ಈ ಹುಡುಗಿಯನ್ನು ಮದುವೆಯಾಗಿ ಮನೆಯ ಮಗಳ ಹಾಗೆ ಇದ್ದಂತಹ ಈ ಹುಡುಗಿಯನ್ನು ಮನೆಯ ಮಗಳಾಗಿದ್ದಂತಹ ಹುಡುಗಿಯನ್ನು ಮದುವೆಯಾಗಿ ನಾನು ನಾನು ನನ್ನ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೇನೆ. ಮತ್ತೆ ನಿಮ್ಮ ಮನೆಗೆ ಬರುವುದಿಲ್ಲ, ಸ್ವಾಮಿ, ನನ್ನ ಮನೆಗೆ. ನಿಮ್ಮ ಚೀಲಲ್ಲಿ ಉಂಟು. ಯಾಕೆ? ನಿಮ್ಗೆ ಬೊಚ್ಚ ಇಲ್ವಾ? ಬನ್ನಿ ಹೋಗುವ. ಇಲ್ಲೊಂದು ಆಗ್ತಾ ಉಂಟ. ಏನು ಇದು ಗೊತ್ತ? ಅಲ್ಲ, ಮದುವೆ ಆಗ್ತಾ ಉಂಟಲ್ಲ, ಇದನ್ನು ಮುಗಿಸಿ ಹೋಗುವ. ನಿಮಗೆ ಬರುವ ಚಿಂತೆ ಇಲ್ಲ, ಹೋಗುದೇ ಹೋಗುದೇ. ಎಷ್ಟೊತ್ತಿಗೆ ಮುಗೀತದೆ ಎಷ್ಟೊತ್ತಿಗೆ ನಾನು ಹೋಗುದು. ಮೊದಲು ಎಲ್ಲರಿಗಿಂತ ಮೊದಲು ಹೋಗುದೇ ನೀವು. ಅವರನ್ನು ಕರ್ಕೊಂಡು ಗೊತ್ತುಂಟು ನನಗೆ. ಹೇಳಿ, ಎಲ್ಲಿ ನಿಂತದ್ದು? ಎಲ್ಲಿ ನಿಂತದ್ದು? ಹಾಗಲ್ಲ ಮಾರೆ, ಹಾಗೆಲ್ಲ ಮಾರೆ. ಹೀಗೆ ಹಿಡ್ಕೊಳ್ಳಿ, ಹೀಗೆ ಹಿಡ್ಕೊಳ್ಳಿ. ನೋಡಿ, ನನಗೆ ತಲೆ ಬಿಸಿ ಆಗ್ತದೆ. ನೀವು ಹೇಳಿದ್ದಲ್ಲ, ನಾನು ಹೇಳಿದಾಗ ಹೇಳ್ಬೇಕು. ನಾನು ಹೇಳಿದಾಗ ಹೇಳಿದೆ ಅಂತ ಹೇಳಿದ್ರೆ ಕೆಲವು ವಿಷಯ ಉಂಟು, ಅದನ್ನು ಮಾತ್ರ ಹೇಳಲಿಕ್ಕೆ. ವಿಷಯ ಬರ್ಲಿ, ಎಲ್ಲ ಹೇಳುದಲ್ಲ. ಹಿಡ್ಕೊಳ್ಳಿ. ವಿಷಯ ಹಾಗೆಂತದ್ದು ಹೇಳಿದ್ದು ನೀವು? ಹಾಗೆ ಯಾರು ಹೇಳಿದ್ದು? ನಾನು ಹೇಳಿಕೊಟ್ಟದನ್ನು ಹೇಳಿಲ್ವಾ? ಅದನ್ನೇ ಹೇಳಿ. ಏನಂತ ಹೇಳಿದ್ದು? ಈ ಊರಿನ ಗುರು ಹಿರಿಯರೇ, ಇಷ್ಟರವರೆಗೆ ನಿಮ್ಮ ಮನೆಯ ಮಗಳಾಗಿದ್ದಂತ ಹೆಣ್ಣನ್ನು ನಿಮ್ಮ ಮನೆಯ ಮಗಳಾಗಿದ್ದಂತ ಹೆಣ್ಣನ್ನು ಮದುವೆಯಾಗಿ ನನ್ನ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೇನೆ. ಮತ್ತು ಅದೇ ಹೇಳುದ ನೀವು ಹೇಳ್ಬೇಕಲ್ಲ, ಹೇಳ್ಬೇಕು. ನನ್ನ ಮನೆಗೆ ಕರ್ಕೊಂಡು ಹೋಗ್ತೇನೆ. ನೀವೆಲ್ಲರೂ ಆಶೀರ್ವಾದ ಮಾಡಿ ನಮ್ಮನ್ನು ಕಳುಹಿಸಿಕೊಡಿ. ಆಶೀರ್ವಾದ ಮಾಡಿ ನಮ್ಮನ್ನು ಕಳುಹಿ ಕೊಡಿ. ಆಗಲ್ಲ, ತೊಂದಾಗಿದೆ. ಇಷ್ಟೊತ್ತಿಗೆ ರಮ್ಯನ ನೆನಪಾದ. ಮೊದಲು ಬಂದವಳು ಅದು ನಿನ್ನದು ಮೊದಲಿಂದ. ಹಾಗೆ ಅಲ್ಲ, ಅದು ಇದೆಂತದ್ದು ಭಂಗಿ. ನಾನಂದ್ರೆ ನನ್ನ ಹೆಂಡತಿ ಎದುರಲ್ಲಿ ಕುಣಿಲಿಕ್ಕೆ ಅಂತ ಬಾಯಿ ಪಾಠ ಮಾಡಿಕೊಂಡು ಬಂದದ್ದು. ಅಲ್ಲ, ಇನ್ನೇ ಹೆಂಡತಿ ಎದುರಲ್ಲಿ ಕುಣಿಲಿಕ್ಕೆ ಆಗುದಿಲ್ಲ ಅಲ್ಲ. ನಿಮಗೆ ತರಿಸ್ಬೇಕಾ?
ಯಾವುದು ಕುಣಿದು ನಾಟ್ಯ ಮಾಡಿ ಹೌದು. ನೋಡು ನೋಡು ನೋಡಿ, ಮಾಡು 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 ನನ್ನ ಹೆಂಡತಿ ಎದುರಲ್ಲಿ ಕುಣಿಲಿಕ್ಕೆ ಅಂತ ನಾನು ಬಾಯ್ಪಾಠ ಮಾಡಿದ್ದು, ಈಗ ಇಲ್ಲಿ ಕುಣಿಬೇಕಾ? ಓ ನಿನ್ನ ಮಾತು ಎಲ್ಲಿ ಹೋಗ್ತಾ ಉಂಟು. ನಾನು ನಿನ್ಗೆ ಹೆಂಡತಿ ಹೇಗೆ ಕಾಣ್ತೇನೆ ಇಲ್ಲ. ಮತ್ತೆ ಹೆಂಡತಿ ಎದುರಲ್ಲಿ ಕುಣಿಲಿಕ್ಕೆ ಅಲ್ಲ, ನಾನು ಇಲ್ಲಿ ಕುಣಿದ್ರೆ ಮತ್ತೆ ಅಲ್ಲಿ ಏನ್ ಮಾಡುದು ಅಂತ. ಇದು ಬಾಯ್ಪಾಠ ಅಲ್ವಾ? ಹೌದು. ಉಳಿತದೆ. ಇರ್ತದ? ಇರ್ತದೆ. ಆಯ್ತಮ್ಮ. ಹೀಗೆ ನಿಂತು ಬಾಯ್ತಲ್ಲ ತಾಂಟೋಲ್ಪದಿನ ಕೊರತೈ ಕೊರತೈ ಚಕ್ಕಳಿಂದ ತಾಮ್ ಚಕ್ಕಳಿಂದ ತಾಮ್ ಚಕ್ಕಳಿಂದ ತಾಮ್ ಚತ್ತೊಂಗದಿ ಗುತ್ತಕತೈ ತಾಂಟೈ ಟೈಯ ಟೈಯ ಟೈ ಟೈಯ ಟೈಯ ಟೈ. ಅದೆಷ್ಟೊತ್ತಿಗೆ? ಟೈಯ ಟೈಯ ಎಷ್ಟೊತ್ತಿಗೆ? ಎಷ್ಟೊತ್ತಿಗೆ ನಿಮಗೆ ಗೊತ್ತಿಲ್ಲ. ಏಯ್! ಟೈಯ ಟೈಯ ತಯ್ಯ 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 ಅವಳಾಗಿ ಕುಣಿಯಾಗ ಮತ್ತೊಬ್ಳು ಕುಣಿದ. ಯಾರು? ಈಗ ಕೈ ದಿನ ಆ ಕೈ ದಿನ ಆ ಕೈ ದಿನ ಕೈ ದಿನ ಆ ಕೈ ದಿನ ಆ ಕೈ ದಿನ ಆ ಕೈ ದಿನ ಕೆಳಗೆ ಮಾಡು. ಈತೈತತ್ತ ಈತೈತತ್ತ ತೈತತ್ತ ತೈತತ್ತ ಈತೈತತ್ತ ಐತತ್ತ. ತೈತತ್ತ ತೈತತ್ತ ದಿನತ್ತ ದಿನಕ್ಕೆ ಪುಣ್ಯ ಏನ್ ಮಾಡೋದು? ದಿನತ್ತ ದಿನಕ್ಕೆ ಕುಣಿಯುವುದು. ಯಾರು? ಅದವಳು ಮೂಜಿಗಾಸ್ತಲ್ಲಿ ಆಗಿರ್ಬೇಕು. ಮೊದಲೇ ತಕೊಂಡಿದ್ದಾಳೆ, ಮತ್ತೆ ಅದನ್ನೆಲ್ಲ ಕಳೆದು ಕೊಡ್ತಾನೆ ದೇವೇಂದ್ರ ಕೊಡುವಾಗ. ತಲೆ ಬಿಸಿಯಲ್ಲಿ ಕುಣಿಯುದು ದಿನತ್ತ ದಿನಕ್ಕೆ. ನೀನೀಗ ಪ್ರೆಗ್ನೆಂಟಾ? ನಿನಗೆ ಪ್ರಜ್ಞೆ ಉಂಟಾ? ಕೇಳಿದ್ದಕ್ಕೆ ಉತ್ತರ ಕೊಡ್ಬೇಕು. ನೀನೀಗ ಪ್ರೆಗ್ನೆಂಟಾ? ನಿನಗೆ ಉಂಟಾ? ನಿನಗೆ ಪ್ರಜ್ಞೆ ಉಂಟಾ? ಉಂಟಾ? ನನ್ನ ಕೇಳಿದ್ಯಾರು? ಅವ ಬಂದವ. ಹಾ. ಬಂದದ ಕಾಲತ್ತ ನಿಮ್ಮ ಗಂಡ ಹೇಳಿದ್ರೆ ನೀ ಇಲ್ಲಿ ಬಂದೇನೆ ಬಾಯಿಗೆ ಬಂದಾಗ ಮಾತಾಡ್ಬೇಡ. ಯಾರು ನೀನು, ಯಾಕೆ ಬಂದದ್ದು? ಅದಕ್ಕೆ ಅವ ಹೇಳಿದ, ನಮ್ಮಲ್ಲಿ ಬಂದು ನನ್ನನ್ನು ಯಾರು ಅಂತ ನೀನು ಕೇಳ್ತಿಯಲ್ಲ, ನಿನ್ನಲ್ಲಿ ಮಾತಾಡ್ಲಿಕ್ಕೆ ನಾನು ಬಂದದ್ದಲ್ಲ, ಏನಿದ್ರು ನಾವು ಪೆಟ್ಟು ಮಾಡುವ ಅಂತ ಹೇಳಿದ. ಪೆಟ್ಟು ಮಾಡುವ ಮಾಡುವ ಹೇಳಿದ ತಕ್ಷಣ ನಿಮ್ಮ ಗಂಡ ಎದ್ದು ನಿಂತರು. ನಿಂತಾಗಲೇ ಅಮ್ಮ ಬಂದವ ರೆಕ್ಕೆಯಿಂದ ಪಾಠಾಳ ನಿಮ್ಮ ಗಂಡನಿಗೆ ಕಪ್ಪಲ್ ಮೋಕ್ಷ ಮಾಡಿದ. ನಿಮ್ಮ ಗಂಡ ಅಲ್ಲಿಗೆ ಕೂತ್ರಮ್ಮ ಕುಳಿತುಕೊಂಡ, ಒಂದೇ ಪೆಟ್ಟಿಗೆ ಕೂತಾಡ. ಹೀಗೆ ನಾನೆನಿಸಿದೆ ಇವರದ್ದು ಕುಳಿತುಕೊಂಡು ಈ ಸಲ ಹೊಸ ರೀತಿಯ ಪೆಟ್ಟು ಇರ್ಬಹುದು ಅಂತ. ನನ್ನ ಗಂಡ ಹೇಗೂ ಪೆಟ್ಟನ್ನು ಮಾಡ್ತಾರೆ. ನಿಮ್ಮ ಗಂಡನ ಪೆಟ್ಟಿನ ಬಗ್ಗೆ ನಿಮಗೆ ಗೊತ್ತಿಲ್ವಾ ತಾಯಿ? ನನ್ನ ಗಂಡ ಯಾರು? ಶೆಟ್ಟಿಗಾರ. ಶಕ್ತಿಗಾರರು. ಅವರು ಬಿಡ್ತಾರ? ಶೆಟ್ಟಿಗಾರಲ್ಲ, ಶಕ್ತಿಗಾರ. ಹೌದು ಅಮ್ಮ. ಅಮ್ಮ ಕುಳಿತುಕೊಂಡಿದ್ರು, ಎದ್ದು ಯುದ್ಧ ಮಾಡಿದ್ದಾರೆ. ಆಯ್ತಾಯ್ತೇವು. ಸ್ವಲ್ಪ ಹೊತ್ತೇ ಆಗುವಾಗ ನಿಮ್ಮ ಗಂಡ ಕುಳಿತಲ್ಲಿಂದಲೇ ಮಲಗಿದ್ರಮ್ಮ. ಮಲಗಿದ್ದ. ಏನಾಗ್ಲಿಲ್ಲಲ್ಲ? ಏನಾಗ್ಲಿಲ್ಲ. ನಾನೆನಿಸಿದೆ ಇವರದ್ದು ಮಲಗಿಕೊಂಡು ಈ ಸಲ ಹೊಸ ರೀತಿಯ ಪೆಟ್ಟು ಇರ್ಬಹುದು ಅಂತ. ಹಾಗೆ ಶೆಟ್ಟಿಗಾರರು ಅವ್ರು ಮಾಡ್ತಾರೆ ಏನಾದ್ರು ಗೊತ್ತುಂಟು ನಮಗೆ. ಶೆಟ್ಟಿಗಾರರು ಒಟ್ಟಿಗೆ ಇರುದಲ್ಲ. ಸ್ವಲ್ಪ ಹೊತ್ತಾದ್ರೂ ಸುದ್ದಿ ಇಲ್ಲಮ್ಮ. ಹತ್ತಿರ ಹೋಗಿ ಎಬ್ಬಿಸಿದ್ರೆ ಎಬ್ಬುವುದೇ ಇಲ್ಲ. ಎಷ್ಟು ಎಬ್ಬಿಸಿದ್ರು ಎಬ್ಬುದಿಲ್ಲ. ಎಷ್ಟು ಎಬ್ಬಿಸಿದರೂ ಹೇಳುವುದಿಲ್ಲ, ಎಬ್ಬುದೇ ಇಲ್ಲ. ಏನಾಯ್ತು ನನ್ನವರಿಗೆ? ಏನಾಯ್ತು ಅಂತ ಮುಖದ ಹತ್ತಿರ ಹೋಗಿ ನೋಡ್ತೇನಮ್ಮ. ನೋಡುವಾಗ ಇಷ್ಟು ಉದ್ದ ನಾಲಗೆ ಹೊರಗೆ ಹಾಕಿ ನಿಮ್ಮ ಗಂಡ ಸತ್ತೇ. ಅಲ್ಲ ಅದಕ್ಕೆ ಕೊಟ್ರಾಯ್ತು, ಬೆಂಕಿ ಆಯ್ತಾ? ಅದಕ್ಕೆ ಕೊಟ್ಟ
ಇವ್ರದೆಲ್ಲ ಈಗ ಊಟ ಅಂತ ಗೈಸ್. ಇವಾಗ ಎಲ್ಲ ಚಟ್ಟಂಬಟ್ಟೆಗೆ ಕಾಯ್ತಿದ್ದಾರೆ. ಅಲ್ಲಿ ಚಟ್ಟಂಬಟ್ಟೆ ಪ್ರಿಪೇರ್ ಆಗ್ತಾ ಇದೆ. ಏಯ್ ಮೂಲು 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 ಅಲ್ಲಿ ಇಲ್ಲಿ ಇಲ್ಲಿ ಇದು ಕೊಡಕ್ಕೆ ಮಾರೆ ಹಿಂದೆ ಮೂಲು ಶಿಷ್ಯ ನಿಲ್ಲು. ಅಲ್ಲಿ ಆ ಚಟ್ಟಂಬಟ್ಟೆ ಕೊಡ್ತಾರೆ. ಚಟ್ಟಂಬಟ್ಟೆ ಮತ್ತೆ ಚಹಾ ಉಂಟು. ಕೆಂಗೇರಿಯಲ್ಲಿ ಎಲ್ಲೋ ನೋಡಿದೀನಿ ಇವ್ರನ್ನ ಅಂತ. ಇವಾಗ ಚಹಾ ಮತ್ತು ಚಟ್ಟಂಬಟ್ಟೆ ರೆಡಿಯಾಗಿದೆ. ಇದು ಯಕ್ಷಗಾನದ ಸ್ಪೆಷಲ್ ನಮ್ಮೂರಲ್ಲಿ. ನೋಡಿ ಚಟ್ಟಂಬಟ್ಟೆ ರೆಡಿಯಾಗಿದೆ. ಇವತ್ತಿನ ದೇವಿ ಮಹಾತ್ಮ ಯಕ್ಷಗಾನವನ್ನು ಇವರು ನಾಗಪ್ಪನೇಕಾರ ಇವರ ಸ್ಮರಣಾರ್ಥ ಇವರ ಫ್ಯಾಮಿಲಿಯವರು ನಡೆಸ್ಕೊಡ್ತಾ ಇದ್ದಾರೆ. ಹೇಗಿದೆ ಚಟ್ಟಂಬಟ್ಟೆ? ಚಟ್ಟಂಬಟ್ಟೆ ಟಾಪ್ ಸೂಪರ್. ಬೆಡಿ ಕೆಮ್ಮರದ ಚಟ್ಟಂಬಟ್ಟೆ ಬೆಡಿ ಕೆಮ್ಮರ ಚಟ್ಟಂಬಟ್ಟೆ ಅದ್ಭುತಂ ಅಮೋಘಂ. ಕೆಮ್ಮರದ ಕಾರ್ಯಕ್ರಮ ಭಾರಿ ಚಂದ. ಯಕ್ಷಗಾನದಲ್ಲಿ ಚಾ ಸಿಕ್ಕಿತಾ? ಎಲ್ಲರಿಗೆ ಸಿಗ್ತಾ ಉಂಟು ಚಾ. ನಮ್ಗೆ ಹುಡುಗರಿಗೆ ಒಂದು 4 ಜನರಿಗೆ ಬಾಕಿ. ಪ್ರವೀಣ್ ನನಗೆ 12 ಗಂಟೆ ರಾತ್ರಿಗೆ ಟೀ ಕುಡಿಬೇಕಾದ್ರೆ ಹೇಗೆ ಅನಿಸ್ತಾ ಇದೆ? ಸೂಪರ್ ಅನಿಸ್ತದೆ. ಅದೆಲ್ಲ ನಮಗೆ ಹವ್ಯಾಸನೇ ಇಲ್ಲ. 8 ಗಂಟೆಗೆ ಮಾತ್ರ, 12 ಗಂಟೆಗೆ ಅದಂದ್ರೆ ಏನು ಕ್ವಾರ್ಟರ್ ಅಂದ್ರೆ 8 ಗಂಟೆಗೆ ಮಾತ್ರ ಕ್ವಾರ್ಟರ್ ಕುಡಿಯೋದು. ಅನ್ನ ಏನು ಇವತ್ತು ಇಲ್ಲಿ ಕೂತದ್ದು? ಅವರೆಲ್ಲ ಹೋದ್ರಾ? ನಿಮ್ಮದು ಡ್ಯೂಟಿ ಆಗಲಿಲ್ಲ ಇನ್ನು ಸಹ? ಇದು ಕ್ಯಾಟ್ರಿಂಗ್ ಅಲ್ಲಿ ಸ್ವಲ್ಪ ಸ್ಪೆಷಲಿಸ್ಟ್. ಎಲ್ಲ ಯಾರಾದ್ರೂ ಕ್ಯಾಟ್ರಿಂಗ್ ಬೇಕಂತ ಹೇಳಿದ್ರೆ ಕೇಳಿ ಇವ್ರ ಹತ್ರ. ಉಪ್ಪಿನಂಗಡಿ ನಿಯರ್ ಬೈ ಉಪ್ಪಿನಂಗಡಿ ಕ್ಯಾಟ್ರಿಂಗ್ ಹೇಳ್ತಾರೆ ಜನ. ಇದು ಬೇಕಾಗಿದ್ರೆ ಹೇಳಿ ಇವರಿಗೆ. ಇವತ್ತಿನ ಯಕ್ಷಗಾನದ ಸ್ಪೆಷಲ್ ಪುದೀನ ಬ್ಲ್ಯಾಕ್ ಟೀ ಹೇಗಿದೆ ಅಂತ ನೋಡ್ಬೇಕು ಟೇಸ್ಟ್. ಇವಾಗ ಪುದೀನ ಚಾ ಸೂಪರ್ ಆಗಿದೆ. ಒಂದು ನ್ಯೂ ಎಕ್ಸ್ಪೀರಿಯನ್ಸ್ ಪುದೀನ ಟೀಯಲ್ಲಿ. ನೋಡೋಣ, ನಾವು ಸಹ ಟ್ರೈ ಮಾಡ್ಬೇಕು ಮನೇಲಿ ಹೋಗಿ ಪುದೀನ ಟೀ ಹೇಗಿರ್ತದೆ ಅಂತ. ಎಪಿಕ್ ಯಕ್ಷಗಾನ ಮಾರಾಯ. ಸ್ವಚ್ಛ ಭಾರತ ಮಾಡ್ಬೇಕು. ಅಲ್ಲೆಲ್ಲ ಕಸ ಇಸಿ ನೀನು ಒಂದು ಗೌರವಯುತ ಪ್ರಜೆಯಾಗಿ ಕಸ ಬಿಸಾಡದ ನೋಡಿ. ಇಲ್ಲಿ ಪಂಚಾಯತ್ ಸದಸ್ಯರು ಇಲ್ಲೇ ಇದ್ದಾರೆ, ಫೈನ್ ಹಾಕಿ ಅವರಿಗೆ. ಇವರೆಲ್ಲ ನನ್ನ ಊರಿನ ಒಂದು ಫ್ರೆಂಡ್ಸ್, ಊರಿನ ಬಾಯ್ಸ್. ಇದು ನಮ್ಮ ಊರಿಗೆ ಸಾಮಿಯನ್ನ ಪ್ರೊವೈಡ್ ಮಾಡುವ ಮೈನ್ ಡೀಲರ್ ಪ್ರಭಾಕರ್, ಟೈಗರ್ ಪ್ರಭಾಕರ್ ಕೇಳಿದ್ದೀರಾ? ಅವರಾಗೆ ಡ್ಯೂಪ್ ಟೈಗರ್ ಪ್ರಭಾಕರ್ನ ಸುಪುತ್ರ. ನಮಕ್ಕೂ ಕೆಮ್ಮರಡು ಒಂಜಿ ಸಾರ ಚಟ್ಟಂಬಡೆ ಉಡವು ಬಸ್ ಉಡ್ದು ಜತ್ತದಿ ಚಟ್ಟಂಬಡೆ ಅಣ್ಣ ಒಂದು ಚಟ್ಟಂಬಡೆ ಕೊಟ್ಟಿದ್ರೆ ಬಸ್ ತೋಲ 100 ಕೊರ್ವಿ ಚಟ್ಟಂಬಡೆ ಚಟ್ಟಂಬಡೆ ಅಂತ ನೀನು ಇಂಚ ಬಸ್ ತಗಲ ಬತ್ತಕೊಂಡು ಅಪ್ಪಣ ಮಾರಿಗೋಲ್ಡ್ ಕ್ಯಾನ್ಸಲ್ ನೀನು ಚಟ್ಟಂಬಡೆ. ಮಾರಿಗೋಲ್ಡ್ ಬರ್ಚಿ ಅವು ಕೂಲಿ ಬತ್ತುಂಟು. ನೋಡಿ ಎಷ್ಟು ಪಟಾಕಿ ಓಡಿಸಿ ಆಗಿದೆ. ಇನ್ನು 2 ಬಾಕ್ಸ್ ಉಂಟು ಪಟಾಕಿ ಓಡಿಸ್ಲಿಕ್ಕೆ. ಇಲ್ಲಿ ಪಟಾಕಿ ಓಡಿಸ್ಲಿಕ್ಕೆ ತುಂಬ ಹುಡುಗರಿದ್ದಾರೆ, ತುಂಬ ಪಟಾಕಿ ತಂದಿದ್ರು. ನೀ ಕಾಣಲಿಲ್ಲ
ಈ ಜನ ಎಲ್ಲಿತ್ತು ಮರೆ, ಇವಾಗ ಒಂದು ಜಾಯಿನ್ ಆಗಿದ್ದಾರೆ. ಮೊನ್ನೆ ಮಡಿಕೇರಿಗೆ ಹೋದ ಮೇಲೆ ಪತ್ತೆ ಇಲ್ಲ ಈ ಜನ. ಯಾವಾಗ ಬಂದದ ಮಡಿಕೇರಿಯಿಂದ? ವೈನ್ ತಂದ್ರ ಮಡಿಕೇರಿಯಿಂದ? ನಂಗೆ ಗಣೇಶನ ಲೆಕ್ಕದಲ್ಲಿ ಚರಂಬುರಿ ಅಂತ ಅವರೇ ಕಡಿದು ಕೊಡಿಸ್ತಿದ್ದಾರೆ. ಚರಂಬುರಿ ಬೇಕಾ ಐಸ್ ಕ್ರೀಮ್ ಬೇಕಾ ಅಂತ. ನಂಗೆ ಸ್ವೀಟ್ ಕಾರ್ನ ಹೆಂಗೆ ಸ್ವೀಟ್ ಕಾರ್ನ ನವಿ ಲೈಟ್ ಅದ ಕನ್ನ ಜಾನ ಖಾರವಾಡ ಹೆಂಗ ಬೊಟ್ಟಿ ಹೆಂಗ ಬಟರ್ ಸಾಲ್ಟ್ ಉಂಟಾ? ಬಟ್ರ್ ಗಣೇಶನ ಕೊಡುಗೆ ತಿಗ್ಗರೇನು ಗಣೇಶನ ಸರ್ಪ್ರೈಸ್ ವಿಸಿಟ್ ಆಫ್ಟರ್ ಲಾಂಗ್ ಟೈಮ್. ಆಗ ಅಶು ಮತ್ತು ನನ್ನ ತಂಗಿ ಕಾರಲ್ಲಿ ಮಲಗಿದ್ದಾರೆ. ಸೊ ಅವ್ರನ್ನ ಎಬ್ಸಿ ಇವ್ರಿಗೆ ಸರ್ಪ್ರೈಸ್ ತೋರಿಸ್ಬೇಕಂತೆ. ಅಶು ಮಲಗಿದ್ದಾರೆ. ಇವಳು ಫುಲ್ ಗುಡಿ ಹಾಕಿ ಮಲಗಿದ್ದಾಳೆ ಫುಲ್ಲು ತಂಗಿ. ಅವಳಿಗೆ ನಾಳೆ ಡ್ಯೂಟಿ ಇದೆ, ಅದಕ್ಕೆ ಇವತ್ತು ಮಲಗಿದ್ದಾಳೆ. ಸೇವೆಯನ್ನು ಕೊರಿಯರಿ ನಿಖಿಲ ಯೋಚನೆ ಬೇತನ ಹೇಳತ್ತಲ್ಲ ಬರೋಡಾಯಿನ ಜಾಗಕ್ಕೆ ಏನು ತೀರ್ಮಾನ ಮಾಡ್ಕೋಣ ನಿಂತಿನ ಎಡ್ಡೆ ಬರ್ತದೆ ಎಡ್ಡೆ ದಿನ ತಾನು ಈ ಜಾಗಕ್ಕೆ ಬರ್ತಿದ್ದೇರಿ. ಆವಡ ಮಲ್ಲಗಿ ಒಂಜಿ ಮುಂಚಡಿ ಹಪ್ಪಳ ಒಂಜಿ ಗಜಿ ಪಾಪಜಿ ಭತ್ತಪ್ಪೆನ ಭತ್ತ ಜೋಕ್ಲೆಗೆ ಭತ್ತ ಬುದ್ಧಿ ಒಂಜಪ್ಪೆನ ಭತ್ತ ಜೋಕ್ಲೆ ಭತ್ತ ಬುದ್ಧಿಪ್ಪನಿಗೆ ಆಂಡ ಭತ್ತಪ್ಪೆನ ಭತ್ತ ಜೋಕ್ಲು ಒಂಜೆ ಬುದ್ಧಿ ನಿಖಾನಗ ಒಟ್ಟು ಸೇರಿ ಸೇವೆಯನ್ನು ಮಾಡ್ಕೊಂಡು ಬರ್ತಾರ್ರಿ. ನಿಖಿಲೆಗೆ ಒಂಜಿ ದಿನ ಆಟ ಅಂದ್ ನಂಡಲ್ಲ ನಲ್ಪ ಜಗತ್ತ ಬಂಜಿ ದಿಂಜ ಉಂಟು ನಂಜಿ ವ್ಯವಸ್ಥೆನೇ ನಿಖಲು ಮಲ್ಕೊಂಡು ಬರ್ತಾರ್ರಿ. ಹಣಮಂಬಗಳಂತೇನೆ ಅಪ್ಪೆನ ಸೇವೆ ನಿಂತೇನೆ ಭಕ್ತರು ನಿಂತೇನೆ ಸಿದ್ದೇನೆ ನಿಖಲು ಮಲ್ಕೊಂಡು ಬರ್ತಾರೆ. ನಿಖಲು ಬಂಪಿ ಬಾತೆರಡು ಮಲ್ಪಿ ಬೇಲೆಡಿ ನಡಪಿ ಸಾದಿಡಿ ಒಂಜಕ್ಕೆ ಬತ್ತಕ್ಕೆ ನೂದಕ್ಕೆ ಸಾವಿರ ಲಕ್ಷ ಮಾಡ್ತಾರೆ. ಅಕ್ಷರ ಬೊಂಡ ಉಂಡ ಅದಂತಾರೆ ಶ್ರೀದೇವಿ ಮಹಾತ್ಮೆ ಎಂಬಂತಹ ಪುಣ್ಯ ಕಥಾಭಾಗವನ್ನು ಆಡಿಸುವುದಕ್ಕೆ ಅಥವಾ ನಮಗೆ ಆಡುವುದಕ್ಕೆ ಯಾರು ಅಣು ಮಾಡಿಕೊಟ್ಟುದ? ನಮಗೆಲ್ಲರಿಗೂ ನಾವು ನಂಬಿಕೊಂಡು ಬಂದಂತಹ ಬಪ್ಪನಾಡು ಶ್ರೀ ದುರ್ಗಾಪರಮೇಶ್ವರಮ್ಮ ಹಾಗೂ ಮಹಾದೇವರು ಹಾಗೂ ಸ್ಥಳದಲ್ಲಿ ವಾಸದ ಸಕಲ ದೈವ ದೇವರುಗಳು ಶುಭವಾಗಲಿ ಹಾರೈಸುತ್ತಾ ಇಲ್ಲಿ ಕೊನೆಯ ಪೂಜೆ ಆಗ್ತಾ ಉಂಟು. ಯಕ್ಷಗಾನ ಮುಗೀತು, ಇನ್ನು ಮನೆಗೆ ಹೊರಡಬೇಕು. ಅಲ್ಲಿ ಯಕ್ಷಗಾನ ಎಲ್ಲ ಮುಗಿಸಿ ನಾನು ಇವಾಗ ಮನೆಗೆ ಬಂದೆ ಗಾಡೀಲಿ. ನಾನು ಆವಾಗಲೇ ಸ್ಕೂಟಿಲಿ ಹೋಗಿದ್ನಲ್ಲ, ಸೊ ಅದಕ್ಕೆ ನಾನೊಬ್ಬನೇ ಬ್ಯಾಕ್ ಬಂದೆ. ಅವ್ರು ಇವಾಗ ಕಾರಲ್ಲಿ ಬರ್ತಿದ್ದಾರೆ. ಅಪ್ಪ ಅಮ್ಮ ಅಶು ತಂಗಿ ಇವಾಗ ಕಾರಲ್ಲಿ ಬರ್ತಿದ್ದಾರೆ. ನಾನು ಇವಾಗ ಬೇಗ ಬಂದೆ ಸ್ವಲ್ಪ. ಬಂದ್ರಿ ಇವಾಗ ನನಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಮುಂದಿನ ವಿಡಿಯೋದಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಜೊತೆ ಬರ್ತೀವಿ ಅಂತ ಹೇಳ್ತಾ ಥ್ಯಾಂಕ್ ಯು.